ಸುಮತಿ 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 ಎಲ್ಲಿದ್ದಾಳಮ್ಮ? ಬನ್ನಿ ಮಾವ, ಅತ್ತೆಯವರು ದೇವಸ್ಥಾನಕ್ಕೆ ಹೋದ್ರು. ಇನ್ನು ನಿಮಗ ಅವ್ರ ಪಾರ್ಟ್ನರ್ಗೆ ಭೇಟಿಯಾಗಲು ಹೋಗಿದ್ದಾರೆ. ಹೌದಾ? ತಗೊಳಮ್ಮ ಇದನ್ನ. ನಿನ್ನ ಗಂಡ ಅವಳ ತಾಯಿ ಹತ್ರ ಅಪ್ಪನಿಗೆ ಪೆನ್ಷನ್ ಮೇಲೆ ಸಾಲ ತೆಗೆಸ್ಕೊಂಡು ಬಾ ಅಂತ ತುಂಬ ಒತ್ತಾಯ ಮಾಡ್ತಿದ್ದಂತೆ. ಅವಳು ಒತ್ತಾಯಕ್ಕೋಸ್ಕರ ನಾನು ಬ್ಯಾಂಕಿಗೆ ಹೋದೆ. ಬ್ಯಾಂಕಿನ ಮ್ಯಾನೇಜರ್ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟರು ಸಾಲ ಕೊಡೋದಕ್ಕೆ. ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ತೊಗೊಂಡು ಹೋಗಮ್ಮ, ಇದನ್ನ ಭದ್ರವಾಗಿ ಒಳಗಡು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಮಾವ, ಬಿಸಿಲಾಗ ಬಂದಿರಿ, ಸಂಪನ್ ಮಜ್ಜಿಗೆ ಕೊಡ್ತೀನಿ, ಕುಡಿದು ಹೋಗುವಿರಂತ ತಾಡ್ರಿ ಮಾವ. ಬೇಡ ಅಮ್ಮ, ನನಗೆ ಯಾಕೋ ಇವತ್ತು ಮನಸ್ಸು ಸರಿ ಇಲ್ಲ. ಸ್ವಲ್ಪ ನೀರು ತಗೊಂಡು ಬಾ, ಕುಡಿದು ಹೋಗ್ತೀನಿ. ಹೇ ಭಾರತಾಂಬೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ಹೆಂಡತಿಯ ಪ್ರೀತಿಗಾಗಿ, ಜೀವನ ಪೂರ್ತಿ ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣನ ಎಲ್ಲ ಮಗನಿಗೆ ಕೊಟ್ಬಿಟ್ಟೆ. ಸಾಲದಕ್ಕೆ ಪೆನ್ಷನ್ ಮೇಲೂ ಸಾಲ ತಗೊಂಡು ಬಂದು ಕೊಟ್ಟಿದ್ದೆ. ಈಗ ನನ್ನ ಬದುಕಿಗೆ ಆಸರೆಯಾಗಿರ್ತಕ್ಕಂಥ ಯಾವುದೇ ಸೋರ್ಸು ನನಗಿಲ್ಲ. ಈಗ ನನ್ನ ಕೈ ಬರೀ ಕೈಯಾಗಿ ಹೋಯ್ತು. ಭಗವಂತ ಹಾಗೆ ನಡೆಸ್ತಾನೋ ಹಾಗೆ ನಡೆದ್ರಾಯ್ತು. ತಗೋರಿ ಮಾವ ನೀರು. ಬಿಡಮ್ಮ, ಬಿಡಮ್ಮ ಕೈನ. ಮಾವ, ಹೆಣ್ಣಾಗಿ ನಾನ ಲಜ್ಜೆ ಬಿಟ್ಟು ಕೇಳಕ್ಕೆ, ಈ ನಿನ್ನ ಗಟ್ಟಿ ಮುಟ್ಟಾದ ಮೈ ಕಿತ್ತಿನ ಬಿಗಿ ಬಾಹುವಿನಿಂದ ನನ್ನ ಕಾಮದಾಹವನ್ನ ಏನ್ ಮಾತಾಡ್ತಾ ಇದೀಯಮ್ಮ ನೀನು ಶರ್ಮಿಳಾ? ನಾನು ಕಾಣ್ತಾ ಇರೋದು ಒಂದು ಕೆಟ್ಟ ಕನಸ? ಕನಸಲ್ಲ ಮಾವ, ನೀವು ಮನಸ್ಸು ಮಾಡಿದ್ರ ನಾನು ನನಸು ಮಾಡ್ತೀನಿ. ಬಾ ಮಾವ, ಮಂಚದ ಮ್ಯಾಗ ಹಿತವಾಗಿಸುವ ನನ್ನ ದೇಹವನ್ನ. ಪಾಪಿ, ನಿನ್ನ ನನ್ನ ಮಗಳು ಅಂತ ಭಾವಿಸಿದ್ದೆ. ಲಜ್ಜೆ ಬಿಟ್ಟು ನಿನ್ನ ಮಂಚದ ಕಡೆ ಹೆಜ್ಜೆ ಹಾಕು ಅಂತ ಕರಿತಾ ಇದೀಯ ನನ್ನ. ನಿನಗೆ ಬರೀ ಹಣದ ಹುಚ್ಚು ಮಾತ್ರ ಇದೆ ಅಂತ ಅನ್ಕೊಂಡಿದ್ದೆ. ಕಾಮದ ಹುಚ್ಚು ನಿನ್ನ ನೆತ್ತಿಗೇರಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಿಟ್ಟು ಬಂದಾಗ ಅದೆಷ್ಟು ಮುದ್ದಾಗಿ ಕಾಣಿಸ್ತೀಯ. ನನ್ನ ಲೈಫ್ನಲ್ಲಿ ಬಯಸಿದ್ದನ್ನ ಇನ್ನೂವರೆಗೂ ಬಿಟ್ಟಿಲ್ಲ, ನಿನ್ನನ್ನು ಬಿಡೋದಿಲ್ಲ. ಕಾಲಿಗೆ ಬಿದ್ದಾದ್ರೂ ಸರಿ, ಕಾಲು ಮುರಿದಾದ್ರೂ ಸರಿ, ಒಂದು ಸಾರಿಯಾದ್ರೂ ನನ್ನ ಆಸೆಯನ್ನ ಈಡೇರಿಸಿಕೊಳ್ಳದೆ ಹೋದ್ರೆ ಈ ಜಡೆ ಕಟ್ಟಿದ ನಾರಿನೇ ನಾನಲ್ಲ. ಮಿಲ್ಟ್ರಿ ಊಟ ಮಾಡಿ ಮೈ ಮುರಿದು ತಾಲೀಮ್ ಮಾಡಿದ ಈ ನಿನ್ನ ಗಟ್ಟಿ ಮುಟ್ಟಾದ ತೋಳು ತೆಕ್ಕೆಯಲ್ಲಿ ನನ್ನ ಮಿಚ್ಚಿ ಹಿಡಿದುಕೋಬಾ ಮಾವ. ನಿರ್ಲಜ್ಜೆ ಹೆಣ್ಣೆ, ಸರಿ, ನಾಚಿಕೆ ಆಗೋದಿಲ್ಲ ನಿನಗೆ? ನಿನ್ನ ಮೋಹ ಜಾಲದಲ್ಲಿ ಬೀಳೋದಕ್ಕೆ ನಾನು ಹೇಸಿ ನಾಯಿ ಅಲ್ಲ, ಈ ದೇಶದ ಹೆಮ್ಮೆಯ ಸೈನಿಕ. ಪ್ರಾಣ ಬೇಕಾದರೂ ಕೊಡ್ತೀನಿ, ಇಂಥ ನೀಚ್ ಕೆಲಸ ಮಾಡೋದಿಲ್ಲ. ಸೀತೆ, ಸಾವಿತ್ರಿ, ಅನಸೂಯ, ಶ್ರೀರಾಮ, ಬುದ್ಧ, ಬಸವ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು. ಇಂಥ ನಾಡಲ್ಲಿ ಇಂಥ ಕೊಳಕು ಮನಸ್ಸಿನವಳು ನೀನು. ನಿನ್ನ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗತ್ತೆ ನನಗೆ. ಹೌದಾ? ಇರ್ಲಿ, ಪುಣ್ಯ ಭೂಮಿ. ಯಾಕೆ ಕೃಷ್ಣ, ರಾವಣ, ವೀರಪ್ಪನ್, ನಿತ್ಯಾನಂದ ಸ್ವಾಮಿ ಹುಟ್ಟಿಲ್ಲವೇ?
ಎಂದು ಸೋಗು ಹೋಗಿಕೊಂಡು ಕದ್ದು ಕಾಮಲೀಡೆ ಆಡೋ ಮುಟ್ಟಾಳರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಅಣ್ಣ ಅತ್ತಿಗೆ ಎಂದರೆ ತಂದೆ ತಾಯಿ ಸಮಾನರು ಅಂತ ಅಣ್ಣನನ್ನೇ ಕೊಲೆ ಮಾಡಿ ಅಣ್ಣನ ಹೆಂಡತಿಯೊಂದಿಗೆ ಸಂಸಾರ ಮಾಡೋ ಮನೆ ಮೂರ್ಖರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತನ ಹೆಂಡತಿಯಲ್ಲಿ ಹಾಡಾಗಲೇ ಓಡಿಸಿಕೊಂಡು ಹೋಗೋ ಮಿತ್ರ ದ್ರೋಹಿಗಳೆಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಈ ನಿನ್ನ ಪುಣ್ಯ ಭೂಮಿ ಪುರಾಣ ಇಷ್ಟು ಸಾಕ? ಇಲ್ಲ ಇನ್ನೂ ಬಿಚ್ಚಿ ಹೇಳ್ಬೇಕಾ? ನೋಡ, ಈ ನಿನ್ನ ದೊಡ್ಡ ಸಂಬಂಧವನ್ನು ಕೆತ್ತುಗಿದು ಸಮಯವನ್ನ ವ್ಯರ್ಥ ಮಾಡದೆ ಸರಸಕ್ಕೆ ಸಿದ್ಧನಾಗು. ಮುಚ್ಚೆ ಬಾಯ್ನ. ತಂದೆ, ತಮ್ಮ, ಅಣ್ಣ, ಮೈದುನ, ಮಾಮ, ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ಇಲ್ಲಿ ನಿಂತ್ರೆ ನಿನ್ನನ್ನು ಸುಟ್ಟು ಹಾಕ್ಬಿಟ್ಟೆನು. ಬರೋದು ಸ್ವಲ್ಪ ತಡವಾಗಿದ್ರೆ ನನ್ನ ಕಥೆ ಏನು ಅಂತ ಹೇಳ್ರಿ. ಈ ನಿಮ್ಮ ತಂದೆ ಹೇಗ್ರಿ ಹೇಳಿ? ಈ ನಿಮ್ಮ ತಂದೆ ಯಾರು ಇರದ ಸಮಯ ನೋಡಿ ನನ್ನ ಕೈ ಹಿಡಿದು ಸರ್ಸಕ್ ಕರೆದ್ರು. ನಾನು ನಿರಾಕರಿಸಿ ಓಡಿ ಹೋಗೋದನ್ನ ತಡೆದು ನನ್ನ ಕಾಲು ತೆರವಿ ನಿನ್ನ ಕಾಲು ಮುರಿದಾದ್ರೂ ಸರಿ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ನನ್ನ ಕಾಲ ಹಿಡಿಯೋದಕ್ಕೆ ನೀವು ಬಂದ್ರಿ. ಇರ್ದ ಹೋಗಿದ್ರ ಈ ನಿಮ್ಮ ತಂದೆ ಕಾಮಾಗ್ನಿ ಒಳಗೆ ಸುಟ್ಟ ನಾನು ಕರಕಲಾಗಿ ಹೋಗ್ತಿದ್ದನ್ರಿ. ಏನಮ್ಮ ನೀನ್ ಹೇಳ್ತಾ ಇರೋ ಮಾತು ನಿಜನಾ? ನೀವಿಂಥ ಕೆಲಸ ಮಾಡಿದ್ರ? ಸುಮತಿ, ಸುಮತಿ, ನಿನ್ಗೆ ನನ್ನ ಮೇಲೆ ಅನುಮಾನನ? ಯಾವುದು ಸತ್ಯ, ಯಾವುದು ಮಿಥ್ಯ? ಏನು ಹೇಳಲಿ ನಾನು? ಏನು ಹೇಳಲಿ? ನನ್ನ ಮನಸ್ಸು ಎಂಥದ್ದು ಅಂತ ನಿನಗೆ ಗೊತ್ತಿಲ್ವಾ ಸುಮತಿ? ಅಂದ್ರ ಏನ್ರಿ ನಿಮ್ಮ ಮಾತಿನ ಅರ್ಥ? ನಾನು ನಿಮ್ಮನ್ನ ಬಲಾತ್ಕಾರ ಮಾಡೋದಕ್ಕೆ ಬಂದಿದ್ದೆ ಅನ್ನೋ ಹಂಗೆ ಹೇಳಕ್ ಹತ್ತಿರಲ್ರಿ ಮಾವ. ನನ್ನ ಕಾಮದಾಹ ಹೆಚ್ಚಾಗೈತಿ. ನಿನ್ನ ಮಗನ ಹತ್ರ ಗಂಡಸ್ತನ ಇಲ್ಲ. ಆ ಕೆಲಸ ನೀವ ಮಾಡಿ ಬರ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳಕ್ ಹತ್ತಿದ್ನೇನ್ರಿ. ಮತ್ತೇನ್ ಮಾಡ್ರಿ? ಒಂದು ಹೆಣ್ಣು ಅಬಲೆಯ ಕೂಗು ಕೇಳುವವರು ಯಾರಿಲ್ಲ ಈ ಮಡಿಯಲ್ಲಿ. ಮಾಡಿಕೊಂಡ ಗಂಡನಾದ್ರೂ ಕೇಳ್ತಾನಂತ ನಿಮ್ಮ ಮುಂದೆ ಹೇಳಿದ್ರ ನೀವು ನನ್ನ ಮಾತನ್ನ ನಂಬುವಲ್ರಿ. ನೀವೇ ಹೇಳ್ರಿ, ಇಂಥ ಸುಂದರ ಸದೃಢವಾದ ಗಂಡ ನನ್ನ ಪಕ್ಕದಲ್ಲೇ ಇರ್ಬೇಕಾದ್ರೆ ಈ ಮುದುಕನ ಪಕ್ಕದಲ್ಲಿ ಮಲಗೋದಕ್ಕೆ ಹೋಗ್ತೀರೇನ್ರಿ? ಹೇಳ್ರಿ, ನದೇನ್ ತಪ್ಪು? ತಪ್ಪು ಇಲ್ಲಿ ತಪ್ಪು ಯಾರದೂ ಇಲ್ಲ. ತಪ್ಪಿರುವುದು ನಂದು. ಇದು ಗೋವುಗಳ ನಂದನವನವೆಂದು ನಿನ್ನನ್ನು ಕರೆದುಕೊಂಡು ತಂದು ಇಲ್ಲಿ ಇಟ್ಟೆ. ಇಲ್ಲಿ ಗೋಮುಖ ವ್ಯಾಘ್ರರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ನೀನು ಈ ದೇಶ ಕಾಯಕ್ಕೆ ಹೋಗಿದ್ಯೋ? ಕಂಡ ಹೆಂಗಸರು ಬೆನ್ನತ್ತಿ ತಿರುಗಾಕ್ ಹೋಗಿದ್ಯೋ? ಎಲ್ಲ ನೀಚ. ನಿನ್ನೆ ಮೊನ್ನೆ ಬಂದವಳ ಮೇಲೆ ನಿನಗೆ ಪ್ರೀತಿ, ಅನುಕಂಪ, ವಿಶ್ವಾಸ. ಹೆತ್ತ ಅಪ್ಪನ ಮೇಲೆ ಇಲ್ಲ ಹೋಯ್ತೇನೆ. ಸುಮತಿ, ಇವನು ಒಳ್ಳೆ ಮಗ ಅಂತೂ ಆಗ್ಲಿಲ್ಲ. ತಂದೆ ಮೇಲೆ ಸಂಶಯ ಪಡುವ ಪಿಶಾಚಿ ಆಗ್ಬಿಟ್ಟ ಇವನು. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು. 6 ತಿಂಗಳಿಗೊಮ್ಮೆ ಪೋಲಿಯೋ, 3 ತಿಂಗಳಿಗೊಮ್ಮೆ ಹಸಲಿನ ಹಾಕ್ಬೇಕಪ್ಪ. ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ ಮೇಲೆ ಕುಡಿಸ್ಕೊಂಡು ಈ ಲೋಕದ ಜ್ಞಾನವನ್ನು ಇಂಚಿಂಚಾಗಿ ತೋರಿಸ್ಬೇಕು. 10 ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸ್ಬೇಕು.
ನೀನ್ ಮಾಡಿದೀಯಾ? ನೀನೇನ್ ಮಾಡಿದೀಯಾ? ಒಂದು ದಿನವಾದರೂ ನನ್ನ ಎದೆಯ ಮೇಲೆ ಕೈ ಇಟ್ಟು ಪಕ್ಕದಲ್ಲಿ ಮಲಗಿದೆಯಾ ಏನೋ? ನೀ ಎಲ್ಲಿ ಮಲಗ್ತೀಯಾ? ಬರೇ ದೇಶ ಸೇವೆ ಎಂದು ಹೋಗಿದ್ಯಾ? ಅಲ್ಲೇ ದೇಶ ಕಾಯಕ್ ಹೋಗಿ ಸತ್ತು ಹೋಗಿದ್ರ ಎಷ್ಟೋ ಪಾಡಾಗಿತ್ತು. ಈ ಹಾಳಾದ ಮುಖ ನೋಡೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ಶಹಬ್ಬಾಷ್ ಮಗನೇ, ಸಾವು, ಆ ಸಾವುಗೂ ನನ್ನನ್ನು ಕಂಡ್ರೆ ಭಯ ಕಾಣೋ. ಪಾಕಿಸ್ತಾನಿಗಳ ಜೊತೆ ನಡೆದ ಯುದ್ಧದಲ್ಲಿ 3 ಬುಲೆಟ್ಗಳು ಈ ನನ್ನ ಗಂಡದಿಯ ಗುಂಡಿಗೆಗೆ ಹೊಕ್ಕೊಂಡಿದ್ವು. ಆದರೆ ನನ್ನ ಪ್ರಾಣ ತೆಗೆದಕ್ಕೆ ಅವುಗಳಿಂದ ಸಾಧ್ಯ ಆಗಲಿಲ್ಲ. ಆಗ ಇಡೀ ನನ್ನ ಭಾರತ ದೇಶ ಎಲ್ಲರೂ ಮೇಜರ್ ಸೂರ್ಯನಿಗೆ ಏನೂ ಆಗಬಾರ್ದು, ಮೇಜರ್ ಸೂರ್ಯ ಬದುಕು ಬರಬೇಕು ಅಂತ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ರಪ್ಪ. ಆದರೆ ಇವತ್ತು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಸಾವನ್ನು ಬಯಸ್ತಾ ಇದ್ದಾರೆ. ಸುಮತಿ, ಸಾರ್ಥಕ ಆಯ್ತು ಕಣೆ. ಇಂಥ ಮುತ್ತಿಗೆ ನೀನು ಜನ್ಮ ನೀಡಿದ್ದು ಸಾರ್ಥಕ ಆಗೋಯ್ತು. ನೀನು ನಮ್ಮನ್ನು ಹುಟ್ಟಿದ ಮಾತ್ರಕ್ಕೆ ನೀನು ತಂದೆ ಆಗುವೆಯಾ? ತಂದೆ ಆದವನ ಮಾಡುವಾಗ ಕೆಲಸ ಏನು? ಕಾರು, ಬಂಗ್ಲೆ, ದುಡ್ಡು ನಮ್ಮ ಹೆಸರಿಗೆ ಇಟ್ಟಿರಬೇಕು. 32 ವರ್ಷ ಗಡಿಕಾದ ನೀನು ತಂದ ದುಡ್ಡು ಎಷ್ಟು ಗೊತ್ತಾ? ಬರೇ 50 ಲಕ್ಷ. ಬೀದಿಯಲ್ಲಿ ಭಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳಿಗೆ ಕೋಟಿ ದುಡ್ಡು ಮಾಡಿರ್ತಾರೆ. 32 ವರ್ಷ ಸೇವೆ ಮಾಡಿ ತಂದ 50 ಲಕ್ಷ. ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ? ಹೌದಪ್ಪ, ಬೀದಿಯಲ್ಲಿ ಭಿಕ್ಷೆ ಬೇಡವರು ಕೋಟಿ ಗಳಿಸ್ತಾರೆ. ಮಗನೇ, ಆ ಕೋಟಿಗೆ 0 ಎಷ್ಟು ಅಂತ ಗೊತ್ತಾ ನಿನಗೆ? ಅಪ್ಪ ಮಹೇಂದ್ರ, ನಿನಗೆ ಒಂದು ಅವಕಾಶ ಕೊಡ್ತಾನೆ. ಒಂದು ದಿನ ಹೊರಗಡೆ ಹೋಗಿ ನಿನ್ನ ಕೈಯಾರ ದುಡಿದು 1,000 ರೂಪಾಯಿ ದುಡ್ಕೊಂಡು ಬಾರೋ ಮಗನೇ. ಆವಾಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತ. ನಾನು ದುಡ್ಡು ಕೊಡಿಸುವಂತ ಅಡ್ಡದಾರಿ ಯಾವತ್ತೂ ಹಿಡಿಲಿಲ್ಲ ಅಪ್ಪ. ಭಾರತ ಮಾತೆ ಮೆಚ್ಚುವಂತ ಸೇವೆ ಮಾಡಿದ್ದೀನಿ, ನಿಷ್ಕಲ್ಮಶವಾಗಿ ದುಡ್ದಿದ್ದೀನಿ. ಸರ್ಕಾರ ನನಗೆ ಏನು ಸಂಬಳ ಕೊಡ್ತೋ ಅದನ್ನು ನಿಯತ್ತಾಗಿ ತಗೊಂಡು ಬಂದಿದ್ದೀನಿ, ಅದನ್ನು ನಿನಗೂ ಕೊಟ್ಟಿದ್ದೀನಿ. ಏನು ಹೇಳ್ದೆ ನೀನು? ನನ್ನ ಕಡೆಯಿಂದ ಏನು ಮಾಡೋಕ್ಕಾಗಲಿಲ್ಲ ಅಂತ ತಾನೇ? ಹೌದಪ್ಪ, ನಮ್ಮದು ಕಡು ಬಡತನದ ಮನೆ. ತಂದೆ ತಾಯಿಗಳಿಗೆ ಆಸ್ಪತ್ರೆ ಬಿಲ್ ಕಟ್ಟಬೇಕು, ನನ್ನ 6 ಜನ ಅಕ್ಕ ತಂಗಿಯರ ಮದುವೆ ಮಾಡಬೇಕು. ಅಪ್ಪ ಕೃಷಿಕ, ಜಗತ್ತಿಗೆ ಅನ್ನ ನೀಡುವಂತ ಕೃಷಿಕನ ಮಗ ನಾನು. ನಿಮ್ಮಪ್ಪನ ಥರ ನಮ್ಮಪ್ಪ ನನಗೆ ಇಂಜಿನಿಯರಿಂಗ್ ಓದ್ಸಕ್ಕೆ ಆಗಲಿಲ್ಲ ಅಪ್ಪ. ಅದಕ್ಕೆ ನಾನಿಂಥ ಸಂಸ್ಕಾರದಲ್ಲಿದ್ದೀನಿ, ನೀನಿಂಥ ಸಂಸ್ಕಾರದಲ್ಲಿದ್ದೀಯ. ಸಾರ್ಥಕ ಆಯ್ತಪ್ಪ ನಿನಗೆ ಜನ್ಮ ನೀಡೋದಕ್ಕೆ ನಮ್ಮೆಲ್ಲರ ಜನ್ಮ ಸಾರ್ಥಕ ಆಗೋಯ್ತು. ಮಗನ ಹೆಂಡತಿ ಅಂದ್ರೆ ಏನಂತ ಹೇಳಿದೀಯ? ಮಗನ ಹೆಂಡತಿ ಮಗಳ ಸಮಾನ. ಮಗಳ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದೆಯಾ ನೀನು ತಾಯಿ ಗಂಡ? ಏನ್ ಮುಂದೆ? ಇವತ್ತು ಈ ಪಾಪಿನ ಹುಟ್ಟಿಲ್ಲ ಹಚ್ಬಿಡ್ತೀನಿ. ಸರಿ ಬೇಡ, ಮಧ್ಯ ಬರಬೇಡ. ಸರಿ ಸುದ್ದಿ ಸರಿ. ನಿನ್ನ ಬುಳ್ಳಾಡಿ ಹೆದರುವ ಗಂಡು ನಾನಲ್ಲ. ಹೊರಟೋಗು. ಇನ್ನು ಮುಂದೆ ಮನೇಲಿ ಇರಲ್ಲ ಅವಕಾಶ ನಿನಗಿಲ್ಲ. ನಿಮ್ಮಪ್ಪ ತಪ್ಪು ಮಾಡಿದಾರಂದ್ರೆ ನೀನ್ ನಂಬ್ತೀಯ? ಖಂಡಿತವಾಗಿ ಅವ್ರು ತಪ್ಪು ಮಾಡಿಲ್ಲ ಕಣೋ. ಮನೆಯಿಂದ ಹೊರಟೋಗೋ ಅಂತ ಹೇಳ್ಬೇಡಪ್ಪ. ಮನೆಯಿಂದ ಹೊರಟೋಗೋ ಅಂತ ಹೇಳ್ಬೇಕು. ನಿನ್ನ ಗಂಡ ಮಾಡಿರುವ ಕೆಲಸಕ್ಕೆ ಹೂವಿನ ಹಾರಾಗಿ ಸನ್ಮಾನ ಮಾಡಬೇಕಾಗಿತ್ತಾನೆ ಅವನಿಗೆ. ಇನ್ನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ? ಏಯ್, ಏನಂತೆ ನೀನು? ನಾನು ಮನೆ ಬಿಟ್ಟು ಹೋಗ್ಬೇಕಾ? ಐ ಆಮ್ ಎ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಏನಂತ ಚೆನ್ನಾಗಿ ನನಗೆ ಗೊತ್ತು.
ಇದೆಲ್ಲ ನನ್ನ ಸ್ವಯಾರ್ಜಿತ ಆಸ್ತಿ. ನಾನು ಮನ್ಸು ಮಾಡಿದ್ರೆ ಈ ಕ್ಷಣ ನಿನ್ನ ಒತ್ತುಡ್ತೀನಿ. ಆದ್ರೆ ನಾನು ಆ ಕೆಲಸ ಮಾಡೋದಿಲ್ಲ. ಏನಂದೆ ನೀನು? ಈ ಮನೇಲಿ ನಾನು ಇರಬಾರ್ದು ತಾನೇ? ನೀನು ಹೇಳೋದು ಯಾರು ಬೇಕಪ್ಪ ನನಗೆ? ಇಂಥ ಅಸಹ್ಯಕರ ವಾತಾವರಣದಲ್ಲಿ ಒಂದು ಕ್ಷಣ ಇರೋದಕ್ಕೆ ನನಗೆ ಮನಸ್ಸಿಲ್ಲ. ಸುಮತಿ, ಬಾ ಹೋಗೋಣ. ನನ್ನೊಂದಿಗೆ ಹೆಜ್ಜೆ ಹಾಕು. ಒಂದು ಸುಂದರವಾದ ಪುಟ್ಟ ಗೂಡು ಕಟ್ಕೊಂಡು ಜೀವನ ಮಾಡೋಣ. ಈ ದರಿದ್ರ ಸಹವಾಸದಲ್ಲಿ ನಾವು ಬದುಕೋದು ಬೇಡ. ಬಾ ಸುಮತಿ, ಬಾ ಹೋಗೋಣ. ನನ್ನ ಮಗುನ ಬಿಟ್ಟು ನಾನು ಬರೋದಿಲ್ಲ. ಅಂದ್ರೆ ಗಂಡನ ಪ್ರಾಣ ಮಣ್ಣು ಪಾಲಾಗಿ ಹೋದ್ರೂ ಚಿಂತೆ ಇಲ್ಲ, ಹೆತ್ತ ಮಗನ ಮಾತ್ರ ಬಿಟ್ಟು ಬರುತ್ತಿಲ್ಲ ಅಂತ ಹೇಳ್ತಾ ಇದ್ದೀಯ. ಸುಮತಿ, ಮೆಚ್ಚಿದೆ ಕಣೆ, ನಿನ್ನ ತಾಯ್ತನನ್ನ ಮೆಚ್ಚಿದೆ. ಹೆತ್ತ ಕಳ್ಳಿನ ಸಂಕಟಕ್ಕೆ ಈ ರೀತಿ ಮಾತಾಡ್ತಾ ಇದೀಯ ನೀನು? ಬೇಡ ಸುಮತಿ, ಈ ದರಿದ್ರರ ಮಧ್ಯೆ, ಈ ವಂಚಕರ ಮಧ್ಯೆ ನೀನು ಜೀವಿಸೋದು ಬೇಡ ಸುಮತಿ. ಬಾ ಹೋಗೋಣ, ನನ್ನ ಜೊತೆ ಹೆಜ್ಜೆ ಹಾಕು ಸುಮತಿ. ಹೋಗೋಣ ಬಾ. ಒಂದ್ ನಿಮಿಷ, ನಾನು ಹೇಳ್ತೀನಿ. ನಿಮ್ಮಮ್ಮ ತಪ್ಪು ಮಾಡಿಲ್ಲ. ಅವ್ರನ್ನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳು. ಹೇ ಸುಮತಿ, ಬೇಡ. ನೋಡಪ್ಪ, ನೀನು ಅನ್ಕೊಂಡ ಹಾಗೆ ಪೆನ್ಷನ್ ಹಣ ತಂದು ಕೊಟ್ಟಿದ್ದೀನಿ ನಿನ್ನ ಹೆಂಡತಿ ಕೈಯಲ್ಲಿ. ಅದನ್ನು ತಗೊಂಡು ಏನಾದರೂ ಮಾಡಿ ಹಾಳಾಗಿ ಹೋಗು. ಇನ್ಮೇಲೆ ನಿನ್ನ ಸಾಹಸ ನಮಗೆ ಬೇಡ, ನನ್ನ ಸಾಹಸ ನಿಮಗೆ ಬೇಡ. ಏನು, ನನ್ನ ಕೈಯಲ್ಲಿ ನೀವು ಹಣ ತಂದು ಕೊಟ್ರ? ಯಾವಾಗ ಕೊಟ್ರಿ? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಏಯ್! ನೋಡಿ, ಈಗಾಗಲೇ ನನ್ನ ಮೇಲೆ ಒಂದು ಅಪವಾದನ ಹೊರಿಸಿದ್ದೀರಿ. ಈಗ ಮತ್ತೊಂದು ಅಪವಾದನ ಹೊರಿಸ್ಬೇಡ್ರಿ ಮಾವಾರ. ಏನಮ್ಮ, ಎಷ್ಟೊಂದು ಬಂಡ್ ಮಾತಾಡ್ತಾ ಇದ್ಯಾ ನೀನು? ಒಂದು 10 ನಿಮಿಷದ ಹಿಂದೆ ದುಡ್ಡಿನ ಚೀಲ ತಂದ್ಕೊಳ್ಳಿ ನಿನ್ನ ಕೈಯಲ್ಲಿ ನಾನು. ಎಂತ ಹೇಸಿ ಜನ ರೀ ನೀವು. ನೋಡಿದ್ರೇನ್ರಿ ನಿಮ್ಮ ತಂದೆ ಮಾತನಾಡ್ತಾ ಇರೋದನ್ನ? ನೋಡಮ್ಮ ಸುಮ್, ನನಗೆ ನೀರಡಿಕೆ ಆಗಿದೆ, ನೀರು ತಂದು ಕೊಡು ಅಂತ ಕೇಳಿದ್ರು. ನಾನು ನೀರು ತಂದು ಕೊಟ್ಟದ್ದನ್ನ ಲೆಕ್ಕಿಸಿದೆ. ಮಗನ ಹೆಂಡತಿ ಅನ್ನೋದನ್ನ ಮರೆತು ನನ್ನ ಕೈ ಹಿಡಿದು ಸರ್ಸಕ್ ಕರೆದ್ರು. ಈಗ ಅದನ್ನ ಮುಚ್ಚಿಡೋದಕ್ಕೆ ನನ್ನ ಮೇಲೆ ಸುಳ್ಳು ಅಪವಾದನೆ ಹೊರಿಸ್ತಾ ಇದ್ದಾರೆ. ಬೇಕಾದ್ರೆ ನಾನು ನೀರು ತಂದು ಕೊಟ್ಟಿರೋ ಚೆನಗಿ ಇಲ್ಲೇ ಬಿದ್ದಿದೆ ನೋಡ್ರಿ. ಶಾಬಾಷ್ ಶಾಬಾಷ್ ಎಣ್ಣೆ. ಎಷ್ಟು ಮನೆ ಮುರಿದು ಬಂದಿದ್ದೀಯ ನೀನು ಇದೇ ತರ ಮಾಡಿ. ನಿನ್ನನ್ನು ಹೀಗೆ ಬಿಟ್ರೆ ಊರನ್ನೇ ಮುರಿದು ಹಾಕ್ಬಿಡುವಂತ ಹೆಮ್ಮಾರಿ ನೀನು. ನಿನ್ನ ಬೇಡ ಸುಮ್ತಿ, ನನ್ನ ಮಾತು ಕೇಳು. ಬಾ, ನನ್ನ ಜೊತೆ ಹೋಗೋಣ. ಬೇಡ ರೀ, ದಯವಿಟ್ಟು ದುಡುಕಿ ತೀರ್ಮಾನ ತಗೋಬೇಡಿ. ಅದಕ್ಕೆ ನಾನು ಬುದ್ಧಿ ಹೇಳ್ತೀನಿ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ರೀ, ಈ ಮುದಿ ಕತ್ತಿಗಳ ಹರಿಕತೆ ಏನ್ರಿ ಕೇಳ್ತಾ ಇದ್ದೀರಾ? ಬನ್ನಿ ಹೋಗೋಣ. ಸುಮತಿ, ಸಾಕ ಮಂಗಳಾರತಿ? ಇನ್ನೂ ನಿನಗೆ ಈ ಮನೆಯಲ್ಲಿ ಇರಬೇಕು ಅಂತ ಬಯಕೆ ಇದೆಯಾ? ಬೇಡ ಕಣೆ, ನನ್ನ ಮಾತು ಕೇಳಿ ಬಂದ್ಬಿಡು, ಹೋಗೋಣ ಬಾ. ಸುಮತಿ, ಒಂದು ಮಾತು ನೆನ್ಪಿಟ್ಕೋ. ನಿನಗೆ ವಾಸ ಮಾಡೋದಕ್ಕೆ ಈ ಮನೆ ಯೋಗ್ಯ ಅಲ್ಲ. ನನ್ನ ಜೊತೆ ಹೆಜ್ಜೆ ಹಾಕಿ ಬಾ. ಅಷ್ಟಕ್ಕೂ ನಿನ್ನ ತಾಯ್ತನ ಬಿಡದೆ ಹೋದರೆ ಇದೇ ಮನೆ ಇರ್ತೀಯ, ಇರು, ಅದು ನಿನ್ನ ಪ್ರಾರಬ್ಧ. ಆದರೆ ಒಂದು ಮಾತು ಸುಮತಿ, ನಿನಗೆ ಈ ಮನೆಯಲ್ಲಿ ಯಾವತ್ತು ನಿನ್ನ ಗೌರವಕ್ಕೆ ಚ್ಯುತಿ ಬರುತ್ತೋ ಆವತ್ತು ಈ ಮೇಜರ್ ಸೂರ್ಯರ ಹೃದಯ ನಿನಗಾಗಿ ತೆರೆದ ಬಾಗಿಲು. ಬಾ.
ನಾನು ಬರ್ತೀನಿ ಸುಮ್ತಿ, ನಾನು ಬರ್ತೀನಿ. ಬಿರುಗಾಳಿಯೇ ಬೀಸಿದೆ, ಸಂತೋಷವ ಹುಡುಗಲೇ ವಾಸುದಿನಿ ಅದು ತಿಳಿದೆ ಈ ಮೌನವೇ ಈ ಬಾಳಲಿ ಶಾಂತಿಯಲ್ಲಿ ಬಿರುಗಾಳಿಯೇ ಬೀಸಿದೆ. ಅನುದಿನವೂ ಸಂತೋಷವಾ